ಏನತ್ರ ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗೋದು ಖಚಿತ ಅಂತ. ನಮಗ್ ಗೊತ್ತಿಲ್ಲ. ಇನ್ನು ಅವ್ರನ್ನ ಕೇಳ್ಬೇಕು, ಅವ್ರೇ ಹೇಳ್ಬೇಕದು ಎಂತ ಕ್ರಾಂತಿ ಯಾವ್ದು ನಮಗ್ ಗೊತ್ತಿಲ್ಲ. ನಾವು ಕೂಡ ಭೇಟಿ ಆಗಿಲ್ಲ. ನೋಡಿ ಬೆಂಗಳೂರು ಹೋದಾಗ ಭೇಟಿ ಆಗುತ್ತೀವಿ, ಚರ್ಚೆ ಮಾಡ್ತೀವಿ ಏನದು ಕ್ರಾಂತಿ ಅಂತ ಕೇಳೋಣ. ಸುರ್ಜೇವಾಲಾ ಅವರು ಅಧಿಕಾರಿಗಳ ಮೀಟಿಂಗ್ ತಗೊಂಡಿದ್ದಾರೆ ಎಲ್ಲಿ ಎಲ್ಲಿ ಬೆಂಗಳೂರಲ್ಲಿ. ಯಾವಾಗ್ರೆ? ಅಧಿಕಾರಿಗಳ ಮೀಟಿಂಗ್ 2 ದಿನದ ಹಿಂದೆ ಅಧಿಕಾರಿಗಳು ಇಲ್ಲೇ ಇಲ್ಲ. ಅವ್ರ ಇಲ್ಲಿ ಬೆಂಗಳೂರಾಗ ಎಲ್ಲಿದಾರ? ಇಲ್ಲೇ ಇಲ್ಲ. ತಗೊಂಡಿದ್ದಾರೆ ಅಂತ KN ರಾಜನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್. ಅವರು ಅದು ನಮ್ಮ ಶಾಸಕರ ಮೀಟಿಂಗ್ ತಗೊಳ್ಳಿ, ಅಧಿಕಾರಿಗಳ ಮೀಟಿಂಗ್ ತಗೋರಕ್ ಅವ್ರು ಇಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಇಲ್ಲೇ ಇದೀನಿ, ಒಂದು ವಾರ ಹೊತ್ತು ಹೋಗಿಲ್ಲ ನಾನು ಬೆಂಗಳೂರಿಗೆ. ಯಾಕಂದ್ರೆ 2 ವರ್ಷ ಹಿಂದೆ ಇಲ್ಲೇ ಇಲ್ಲ ಅವ್ರು. ಮುಂಚೆ ಏನಾಗಿದ್ದು ಗೊತ್ತಿಲ್ಲ. ಕೇಳೋದು ನನಗೆ ಐಡಿಯಾ ಇಲ್ಲ. ರಾಹುಲ್ ಜಾರಕಿಹೊಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ಏನು ಲೋಕಸಭಾ ಚುನಾವಣೆ ಮತ ಎಣಿಕೆಯಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಆರೋಪ. ಅದನ್ನ DK ಶಿವಕುಮಾರ್ ಅವರು ಸಮರ್ಥನೆ ಮಾಡಿದಾರ. ಆಗಿದ್ ನಿಜ ಎಲ್ಲ ಆರೋಪ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸುಮಾರು ವ್ಯತ್ಯಾಸ ಆಗಿದ್ದನ್ನ ಈಗ ಹೇಳ್ತಾರೆ. ಮತ್ತೆ ಅದೇ ಮಾದರಿ ಈಗ ಬಿಹಾರದಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮುಂದೆ ಕರ್ನಾಟಕ ಆ ರೀತಿ ಬರಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ, ಯಾರು ತೆಗಿಬೇಕು ಯಾರು ತೆಗಿಬಾರ್ದು ಅಂತ. ಸೊ ನೋಡೋಣ, ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದ್ರೆ ಕಾದ್ ನೋಡೋಣ. ನಾಲ್ವಡಿ ಮಹಾರಾಜರು ಏನಿದ್ರು ಸರ್, ಅವರಿಗೆ CM ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವ್ರಿಗೆ ಹೋಲಿಕೆ ಮಾಡಿದ್ರು ಸರ್. ಅವ್ರು ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅಷ್ಟು ಅನುದಾನವನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮಾತಾಡಿದ್ರು ತಾವೇನು ಹೇಳ್ತೀವಿ ಸರ್? ಅಲ್ಲ, ಅವರು ಆ ಕಾಲದಲ್ಲಿ ಸಾಮಾಜಿಕ ಹರಿಕಾರರು, ಈಗಿನ ಕಾಲಕ್ಕೆ ಇವರು ಸಮಾಜ ಹರಿಕಾರರು. ಒಬ್ರಿಗೊಬ್ರಿಗೆ ಹೋಲಿಸೋದ್ರಿಂದ ಏನು ವ್ಯತ್ಯಾಸ ಏನಿದೆ? ಅವರ ವ್ಯಕ್ತಿತ್ವ ಅವ್ರಿಗೆ ಇದ್ದೇ ಇರ್ತದೆ. ಸಿದ್ದರಾಮಯ್ಯ ಇವ್ರಿಗೆ ಇರ್ತೈತೆ. ಅವರು ಸಾಮಾಜಿಕ ಸೇವೆ ಮಾಡಿ ದೊಡ್ಡ ಕ್ರಾಂತಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ರಾಜಕೀಯಲ್ಲಿ ಕ್ರಾಂತಿ ಮಾಡಿದ್ದಾರೆ. CM DCM ಇಬ್ರು ಕೂಡ ದಿಲ್ಲಿ ಹೋಗಿದ್ರು. ನಿಗಮ ಮಂಡಳಿ ಅಂತಿಮ ಪಟ್ಟಿ ತಯಾರಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅಂತಿಮ ಪಟ್ಟಿ ಸಂಪುಟ ವಿಸ್ತರಣೆ ಬಗ್ಗೆ ಸಾಕಷ್ಟು ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಇವ್ರು ಹೋಗಿದ್ದು ಅಂತಿಮವಾಗಿ ಕಾರ್ಯಕರ್ತರಿಗೆ, ಇನ್ನು ನಿಗಮ ಮಂಡಳಿ ಅಧ್ಯಕ್ಷರು, ಡೈರೆಕ್ಟರ್ ಹತ್ರ ಅಂತಿಮ ಚರ್ಚೆಗೆ ಹೋಗಿರಬಹುದು. ಪವರ್ ಶೇರಿಂಗ್ ಬಗ್ಗೆ ಇಲ್ಲ, ಅದನ್ನೇ ಪವರ್ ಶೇರಿಂಗ್ ಸದ್ಯ ಯಾವ್ದು ಇಲ್ಲ. ಎಲ್ಲ ಶಾಂತಿ ಇದೆ ಈಗ. ಯಾವಾಗ ಆಗಿದ್ರೆ ನೋಡೋಣ. ಅದ್ರ ಬಗ್ಗೆ ಇಲ್ಲ, DC ಅವ್ರಿಗೆ ಕೇಳ್ತ ಮಾತಾಡಿ ನೋಡ್ತೀನಿ. ಅವ್ರು ಏನಿದ್ರೆ ಅಲ್ಲಿ DC ಅವ್ರಿಗೆ ಸರ್ಕಾರ ಸಂಪರ್ಕ ಮಾಡ್ತಾರೆ. ನಮ್ಮದೇನಿಲ್ಲ, ಅದು ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗಬೇಕಲ್ಲ. ಅದು ಸಿಗದೆ ನಾವೇನು ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಅವ್ರು ಕೊಡ್ಬೇಕು, ಕೊಟ್ರೆ ಮುಂದೆ ಕೆಲಸ ಮಾಡ್ತೀವಿ. ಅವ್ರು ನ್ಯಾಚುರಲ್ ಆಗಿ ಮಾಡೋರು. ಅವ್ರು ರಾಜ್ಯದ ನೀರು ನಮಗೆ ಬರ್ತದೆ, ನ್ಯಾಚುರಲ್ ಆಗಿ ಮಾಡ್ತಾರೆ. ನಮ್ಮದು ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹೇಳಿದ್ರು ಎಲ್ಲ ಲಾಭ ಪಡೆದ್ರೆ ಎಲ್ಲ ಹೇಳಿದ್ರು ಕರೆ ಈಗ ಅಂತ ವಾತಾವರಣ ಇಲ್ಲ. BJP ಅವ್ರು ಹೇಳೋದೊಂದು ಮಾಡ್ತಾರೆ, ಆಮ್ಯಾಗ ಅಧಿಕಾರ ಇದ್ದಾಗ ಒಂಥರ ಮಾಡ್ತಾರೆ, ಇಲ್ಲಾಗ ಒಂಥರ ಮಾಡ್ತಾರೆ. ಇದೇನು ಹೊಸದೇನಲ್ರ ಅವ್ರು. ಓಕೆ, ಹೇಳ್ತಾರಲ್ಲ, ಹೊಸದಿಲ್ಲ ಇದ್ರು ಅವ್ರು. ಈಗಾಗಲೇ ನಮಗೂ ಮನವಿ ಕಟ್ಟಿದ್ದಾರೆ. ಅದು ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡಬೇಕು, ನಮ್ಮ ಹಂತದಲ್ಲಿಲ್ಲ. ಇವತ್ತಲ್ಲ, ಮೊನ್ನೆ ಭೇಟಿಯಾಗಿದ್ದಾರೆ. ಅವ್ರು ಇದನ್ನ ಮನವಿ ಕೊಟ್ಟಿದ್ದಾರೆ. ಅದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ, ನಮ್ಮ ಮಟ್ಟದಲ್ಲಿ ಆಗುಲ್ಲ. ಹಂಗೆ ಪ್ರಶ್ನೆ ಇಲ್ಲ. ಅದು ಸರ್ಕಾರ ಮಟ್ಟದಲ್ಲಿ, ನಮ್ಮ ಹಂತದಲ್ಲಿ ಇಲ್ಲ. ಅದು ಸರ್ಕಾರ ನಿರ್ಧಾರ ಮಾಡಬೇಕು.